ಲೋಕಸಭೆ ಎಲೆಕ್ಷನ್ ಆಗ್ತಿದ್ದಾರೆ. ಸೊ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರ್ಬೋದು? ನಮ್ಮ ಪ್ರಕಾರ BJP ಅಧಿಕಾರದಲ್ಲಿ ಬರಬೇಕು. ಏಕೆಂದರೆ ಅವ್ರು ಮಟ್ಟ ಏನೋ ಮಾಡ್ಯಾರ. ಅವರು ಎಲ್ಲ ಲೈಕ್ ಇಂಡಿಯಾಗೆ ಡೆವಲಪ್ ಮಾಡ್ಯಾರ. ದೇ ಹ್ಯಾವ್ ಡೆವಲಪ್ಡ್ ಅ ನೇಷನ್. ಮತ್ತು ಆಮ್ಯಾಗ ರೈಲ್ವೆ ಸ್ಟೇಷನ್ ಎಲ್ಲ ಬಸ್ ಸ್ಟಾಪ್ ಎಲ್ಲ ಅದೆಲ್ಲನೂ ಭಾಳ ಅವ್ರು ಬಿಲ್ಡಪ್ ಮಾಡ್ಯಾರ. ಸೊ ಐ ಥಿಂಕ್ BJP ಅವ್ರು ಬರ್ಬೇಕು ರೀ. ಈಗ ನೀವು ಬಸ್ನಾಗ ಅಡ್ಡಾಡ್ತೀರಲ್ರಿ, ಹಾಂ ಫ್ರೀ ಅಡ್ಡಾಡ್ತೀರಿ, ಹಾಂ ಅದನ್ನು ಕೊಟ್ಟಿರೋದು ಕಾಂಗ್ರೆಸ್ ಗೌರ್ಮೆಂಟ್. ಹಾಂ ಆ್ಯಕ್ಚುಲಿ ಹಂಗೆ ನೋಡಿದಂದೆಲ್ಲ ಒಂದು ಸೈಡಿಂದ ಅವರು ಚಲೋ ಮಾಡ್ಯಾರ, ಇವರು ಚಲೋ ಮಾಡ್ಯಾರ. ಬಟ್ ಮೋಸ್ಟ್ಲಿ ಬಡವ್ರ ಮಂದಿಗೆ ಅಟ್ಲೀಸ್ಟ್ ಕಾಂಗ್ರೆಸ್ ಅವರ ಭಾಳ ಹೆಲ್ಪ್ ಮಾಡ್ಯಾರ. ಲೈಕ್ 2023 ಅವ್ರದಾಗ ಯಾರು ಬಾರ್ನ್ ಆಗ್ಯಾರ ಅವರಿಗೆಲ್ಲ ಯುವ ನಿಧಿ ಸ್ಕೀಮ್ ಎಲ್ಲ ತೆಗ್ದಾರ. ಮತ್ತು ಆಮೇಲೆ ಮನೆಯಲ್ಲಿ ಇರುವ ಎಲ್ಲ ಸ್ತ್ರೀ ಅವ್ರಿಗೆ 2000 ಎಲ್ಲ ಹಾಗೆಲ್ಲ ಕೊಡೋದು. ಅವ್ರು ಬರೋ ಪುವರ್ ಪೀಪಲ್ಸಿಗೆ ಭಾಳ ಹೆಲ್ಪ್ ಮಾಡ್ಯಾರ. ಅದೇ BJP ಅವ್ರು ಏನು ಮಾಡ್ಯಾರಂದರೆ ಅವ್ರು ನೇಷನಿಗೆ ಡೆವಲಪ್ ಮಾಡೋದಾಗ ಭಾಳ ಕಾನ್ಸಂಟ್ರೇಟ್ ಮಾಡ್ಯಾರ. ಇವನ್ ದೇ ಹ್ಯಾವ್ ಡೆವಲಪ್ಡ್ ಅ ಗುಡ್ ಫ್ರೆಂಡ್ಲಿ ರಿಲೇಷನ್ಶಿಪ್ ವಿತ್ ಅದರ್ ನೇಷನ್ಸ್. ಅದು ಚಲೋನೇ ಅದೇ ರೀ. ಸೊ ಹಂಗಾರೆ ನೀವು ಪ್ರಧಾನಮಂತ್ರಿ ಯಾರಾಗಬೇಕು? ಆಬ್ವಿಯಸ್ಲಿ ಮೋದಿ. ಯಂಗ್ಸ್ಟರ್ಸಿಗೆ ಮೋದಿ ಗೌರ್ಮೆಂಟ್ ಏನೇನು ಸರ್, ಫಸ್ಟ್ ಆಫ್ ಆಲ್ ಕಟ್ಟರ್ BJP ಏನು ಸರ್. ಈಗ ಹಂಗೆ ನೋಡ್ಬೇಕಂತಂದ್ರೆ ಈಗ ಎಲ್ಲರೂ ಹೇಳ್ತಾರೆ ರೀ ಫ್ರೀ ಕೊಟ್ಟಾರ, ಅದು ಕೊಟ್ಟಾರ, ಇದು ಕೊಟ್ಟಾರ. ಬಟ್ ಈಗ ಹಂಗೆ ನೋಡ್ರಿ ಈಗ ಎಷ್ಟೋ ಜನ ರಿಕ್ಷಾ ಆಟೋದವ್ರಿಗೆಲ್ಲ ಅವ್ರಿಗೆ ಲಾಸ್ ಆಗೈತಿ. ಈಗ ರ್ಯಾಪಿಡೋ ಅವ್ರಿಗೆಲ್ಲ ಲಾಸ್ ಆಗೈತಿ. ಮತ್ತು ಈಗ ಇವ್ರು ಫ್ರೀ ಅಂತ ಕೊಡತ್ತಾರೆ ಸರ್. ಈಗ ಈಗ ಸ್ಟೂಡೆಂಟ್ಸ್ ನಮಗೆ ಸ್ಕಾಲರ್ಶಿಪ್ ಎಲ್ಲ ಬಂದಿಲ್ಲ. ಎಷ್ಟೋ ಮಂದಿಗೆ ರೊಕ್ಕ ಹೋಗೋದು. ಈಗ ಗೌರ್ಮೆಂಟಿಗೆ ಬೇರೆ ಎಲ್ಲ ಮೀಸಲಾತಿ ಇಟ್ಟಿದ್ದು ಎಲ್ಲ ಅಮೌಂಟ್ಗೂ ತೆಗೆದು ಇಲ್ಲಿ ಹಾಕಿದರು. ಈಗ ಮತ್ತು ಈಗ ನೆಕ್ಸ್ಟ್ ಇಯರಿಗೆ ಬರೋದ ಇವ್ರಿಗೆ ಈಗ 5 ವರ್ಷ ಗೌರ್ಮೆಂಟ್ ಇವ್ರು ಮುಗಿಸೋಗ್ತಾರೆ. ಆಮೇಲೆ ಈಗ ಆಲ್ರೆಡಿ ಎಷ್ಟು ಸಾಲ ಆಗೈತೆ ನಮ್ಮ ಇದ್ರ ಮೇಲೆ. ಈಗ ಆಮೇಲೆ ಇದೆಲ್ಲ ತುಂಬಕ್ಕೆ ಮತ್ತು ಆಬ್ವಿಯಸ್ಲಿ ಈಗ ಎಲ್ಲ ರೇಟ್ ಹೆಚ್ಚಾಗಬೇಕು. ಅವಾಗ ಏನು ಮಾಡ್ತಾರೆ ಇವ್ರು BJPದವ್ರು ಮಾಡಿದ್ದಾರೆ, BJP ಮೇಲೆ ಹಾಕ್ತಾರೆ. ಇವ್ರು ಮಾಡೋದೆಲ್ಲ ಪೂರ ಎಲ್ಲ ಬಾದ್ ಮಾಡಿ ಹೋಗ್ಬಿಡ್ತಾರೆ. ಯಾವ ಸರ್ಕಾರ ಬಂದರೆ ಯಂಗ್ಸ್ಟರ್ಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಸರ್? BJPನೇ ರೀ ಸರ್. ಈಗ ಅವ್ರ ಮ್ಯಾನಿಫೆಸ್ಟೋ ನೋಡಿದಂತಂದ್ರೆ ಆಲ್ಮೋಸ್ಟ್ ಎಲ್ಲ ಒನ್ ಸೈಡ್ ಇದ್ದಂಗೆ ಐತ್ರಿ ಸರ್. ಅದು ಇಷ್ಟು ದಿವಸ ಹೇಳ್ತಿದ್ರೆ ಈಗೆಲ್ಲ ಈಗ ಭಾಳ ಇವರು ಸ್ವಲ್ಪ ಜನ ಏನು ಹೇಳ್ತಾರೆ ಬರೀ ಹಿಂದೂ ಮುಸ್ಲಿಮ್ ಮಾಡ್ತಾರಂತ. ಇಷ್ಟು ವರ್ಷ ಹೆಂಗಿದ್ರಿ ಎಲ್ಲ ಒನ್ ಸೈಡ್ ಇದ್ದಂಗಿತ್ತು. ಅಂದ್ರೆ ಹಿಂದೂಗಳಿಗೆ ಮಾತಾಡೋಕೆ ಇದನ್ನ ಇರಲಿಲ್ಲ. ಈಗ ಎಲ್ಲಿ ಇತ್ತಂದ್ರೆ ಈಗ ಹಿಂದೂಗಳ್ದು ಯಾರು ಇದನ್ನು ತೊಗೋತಿರಲಿಲ್ಲ, ಎಲ್ಲ ಒನ್ ಸೈಡ್ ಆಗ್ತಿದ್ರಿ. ಈಗ ಹಿಂದೂಗಳಿಗೆ ಫೈನಲಿ ಒಂದವ್ರಿಗೆ ಎದ್ದು ಮಾತಾಡೋಂಗೆ ಇದನ್ನು ಸಿಕ್ಕೈತೆ. ನನಗೆ ಹಿಂದೂ ಮುಸ್ಲಿಮ್ ಈಗ ಒಬ್ಬರಿಗೆ ಯಾರಿಗೂ ನಾವು ಹೊಡ್ಯಾತು ಅಂತಂದ್ರೆ ಹೊಡಿಸ್ಕೊಂಡು ಗಪ್ಪಿದ್ರ ತಕ್ಕ ಜಗಳ ಹಂಗಿಲ್ಲ ರೀ. ಅವ್ನು ವಾಪಸ್ ಉತ್ತರ ಕೊಡಕತ್ತಂದ್ರೆ ಜಗಳ ಆಗ್ತೈತಿ. ಈಗ ಅದಾಗೈತಿ. ಈಗ ಸೊ ನಮಗದು ಫ್ರೀಡಮ್ ಸಿಕ್ಕೈತೆ. ಈಗ ನಾವು ಮಾತಾಡ್ಬೇಕಾ ಏನು ಮಾಡ್ಬೇಕಂತಂದು ಈಗ ಈಕ್ವಾಲಿಟಿ ಆಗತ್ತೈತಿ ರೀ. ಈಗ ಇಲ್ಲಿ ಬೆಳಗಾವದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ನಿಂತಿದ್ದಾರೆ. ಸೊ ಜಗದೀಶ್ ಶೆಟ್ಟರ್ ನಿಂತವ್ರೆ. ಸೊ ನಿಮಗೆ ಜಗದೀಶ್ ಶೆಟ್ಟರು ಹೊರಗಡೆ ಅವರನ್ನು ಆಪಾದನೆ ಇದೆ ಅವ್ರ ಮೇಲೆ. ನಾವು ಅದನ್ನೆಲ್ಲ ನೋಡೋದಿಲ್ಲ ಸರ್. ನಮಗೆ ಫಸ್ಟ್ ಮೋದಿ ಅಷ್ಟೇ ಬರ್ಬೇಕು ರೀ. ಇಲ್ಲಿ ಯಾರು ನಿಲ್ಲಿಸ್ರು ನಾವು BJPಗೆ ಓಟ್ ಹಾಕ್ತೀವಿ. ನಮ್ಮ ಶೆಟ್ಟರ್ ಮಕ ನೋಡಿ ಓಟ್ ಹಾಕಲ್ಲ? ಇಲ್ಲ ಸರ್, ನಮಗೆ ಮೋದಿನ ಸರ್. ಈಗ ಆಲ್ಮೋಸ್ಟ್ ಎಲ್ಲ ಹಾಕೋರ್ಲ BJP ಹಾಕೋರು ಮೋದಿ ನೋಡೋಕ್ಕಾದಾರೆ. ಯಾಕಂದ್ರೆ ಈಗ ನಾವು ಇಲ್ಲಿ ಮಾಡ್ತೀವಿ. ಈಗ 5 ವರ್ಷ ಮುಗೋಗ್ತದೆ. ಬಟ್ ನಮಗೆ ನ್ಯಾಷನಲ್ ಫಸ್ಟ್ ಅಲ್ರಿ. ಈಗ ನಾವು ಅಲ್ಲಿ ಏನು ಇಂಪ್ಲಿಮೆಂಟ್ ಮಾಡ್ತಾರೆ ಅದು ಎಲ್ಲ ಕಡೆ ಇಂಪ್ಲಿಮೆಂಟ್ ಆಗ್ತೈತೆ. ನಾವು ಈಗ ಇಲ್ಲಿ ನೋಡಿ ಅಲ್ಲಿ ಬೇರೆದವ್ರ ಕೈಯಾಗ ಕೊಟ್ಟು ಅಂತಂದ್ರೆ ಎಲ್ಲ ಕಡೆ ಬಾದ. ಈಗ ನೀವೊಬ್ಬರು ಯಂಗ್ಸ್ಟರ್ ಆಗಿ ಈ ಸಲ ಲೋಕಸಭೆ ಎಲೆಕ್ಷನ್ ಬಗ್ಗೆ ನೀವೇನು ಹೇಳ್ತೀರಿ? ಈಗ ಲೋಕಸಭೆ ಎಲೆಕ್ಷನ್ ಬಗ್ಗೆ ಅಂತಂದರೆ ಈಗ ಹೆಂಗೂ ನಮ್ದು ಡೆವಲಪ್ ಆಗ್ತಿದೆ BJPಯಿಂದ, ಮೋದಿಯಿಂದ. ಈಗ ಕಾಂಗ್ರೆಸ್ ಬಂದರೆ ನಮಗೆ ಅಡೆತಡೆನೇ ಅದು. ಯಾಕಂದರೆ ಜಾತಿ ಆಗಲಿ ಏನೋ ಆಗಲಿ. ಯಾಕಂದರೆ ಈಗ ಕಾಸ್ಟಿಂಗ್ ಆಯಿತು. ಅವರು ಹೆಚ್ಚು ಮುಸ್ಲಿಮ್ಗೆ ಈಗ ಮೊನ್ನೆ 100 ಕೋಟಿ ಇದನ್ನು ಮಾಡಿದ್ರು. ಅವ್ರಿಗೆ ಕೊಟ್ಟರು 100 ಕೋಟಿ ಬರೀ ಇದಕ್ಕೆ ಇಟ್ಕೊಂಡು ಕೊಡ್ತೇನೆ ಅಂತ ಹೇಳಿದ್ರೆ ಕೊಟ್ಟಿಲ್ಲ. ಆದರೆ ಇನ್ನೂ ಬಜೆಟ್ ಇದನ್ನು ಆಗತ್ತಿದ್ದಲ್ಲ ಮಂಡನೆ. ಈಗ BJPದು ಹೆಂಗೆ ಇನ್ನೂ ಆಗಿಲ್ಲ. ಅವ್ರು ಎಲ್ಲ ಕಾಸ್ಟ್ ಈಕ್ವಲ್ ಇದನ್ನು ಮಾಡ್ತಿದ್ದಾರೆ ಅಂತಾರೆ. ಅದು ಡಿಫ್ರೆನ್ಸ್ ಬೀಳುತ್ತೆ. ಈಗ ಮತ್ತು ನಮ್ಗೆ ಎಕ್ಸ್ಟ್ರಾ ಸಾಲ. ನಾವಂತೂ ಸಪೋರ್ಟು BJPನೇ, ಅದೇನಿಲ್ಲ. RSS ಅದಷ್ಟೇ ಹೇಳೋದು. ಈಗ ಯಾವ ಪ್ರಕರಣದ ಬಗ್ಗೆ ಏನು? ಅವನ ತಪ್ಪು ಅದು ಒಂಥರ. ಅಂದರೆ ಅವಳು ಒಂದು ರಿಲೇಷನ್ದಾಗ ಇದ್ರು ಅಂತ ಹೇಳಿದ್ದವು. ಆದರೆ ಅವರು ಈಗ ಅವ್ನು ಮಾಡಿದ್ದು ತಪ್ಪು ಹೇಳ್ಬೋದು. ಹಂಗೆ ನಾವು ಏನು ಅದ್ರ ಬಗ್ಗೆ ಅಷ್ಟು ಇದನ್ನಿಲ್ಲ ನನಗೆ. ಬೆಳಗಾವದಾಗೆ ಈಗ ಜಗದೀಶ್ ಶೆಟ್ಟರ್ ಇನ್ನೊಂದು ಕಡೆ ಮಕ್ಕಳು ಅದ ಒಂದು ನಮಗೆ ತ್ರಾಸ ಆಗತೈತೆ ರೀ. ಜಗದೀಶ್ ಶೆಟ್ಟರ್ ನಿಂತಾರಂತ. ಅವರಲ್ಲಿ ಕಾಂಗ್ರೆಸ್ದಾಗ ಹೋಗಿ ಹುಬ್ಬಳ್ಳಿ ಅಂದ್ರೆ ಅಲ್ಲಿ ಅಷ್ಟು ಹೆಸರು ಮಾಡ್ಕೊಂಡಿಲ್ಲ. ಈ ಕಡೆ ಈಗ ಬಂದ ಈಗ ಜಗದೀಶ್ ಶೆಟ್ಟರ್ ಇಲ್ಲಿ ಗೆಲ್ಲಸಂದ್ರೆ ನಮಗೂ ಒಂಥರ ಇದನ್ನಾಗೈತಿ. ಈಗ ಮೋದಿನ ನೋಡಿ ಇದನ್ನು ಓಟ್ ಹಾಕೋದು ಆ ಪರಿಸ್ಥಿತಿ ಬಂದಿದೆ ಈಗ ಸದ್ಯ. ಹಾಂ, BJP. ನಾವು ಅಲ್ಲಿ ಸೆಂಟ್ರಲ್ಗೆ ಅವ್ರು ಬಂದ್ರೆ ಸಾಕು. ನಾವು ಇಲ್ಲೇನ ಹೆಬ್ಬಾಳ್ಕರ ಬರ್ತೈತೆ ಅನ್ನೋದು ನಮಗೂ ಕಾನ್ಫಿಡೆನ್ಸ್ ಭಾಳ ಐತಿ. ಹಂಗೆ ನೋಡ್ರಿ. ಇಲ್ಲಿ ಮಾತ್ರ ಕಾಂಗ್ರೆಸ್ ಬರ್ತೈತೆ. ಹಾಂ, ಇಲ್ಲಿ ಮಾತ್ರ ಕಾಂಗ್ರೆಸ್ ಬರ್ತೈತೆ. ನೀವು ಮಾತ್ರ BJP ಓಟ್ ಹಾಕಿ. ಹಾಂ, BJP. ಈಗ ಲೋಕಸಭೆಗೆ ಎಲೆಕ್ಷನ್ ನಡೀತಾ ಇದೆ. ಒಬ್ಬ ಯಂಗ್ಸ್ಟರ್ ಆಗಿ ಅದ್ರ ಬಗ್ಗೆ ನೀವೇನು ಹೇಳೋಕೆ ಇಷ್ಟ? ನಾವು ಚಲೋ ರಿಪ್ರೆಸೆಂಟೇಟಿವ್ರು ಅವ್ರಿಗೆ ಸೆಲೆಕ್ಟ್ ಮಾಡ್ಬೇಕು. ಆಮೇಲೆ ಅವ್ರು ಕೂಡ ನಾವು ಚಲೋ ಮಾಡ್ರೆ ಅವ್ರು ನಮ್ಗೆ ಚಲೋ ಫ್ಯೂಚರ್ ಕೊಡ್ತಾರಂತ.
ನಿಮ್ಮ ಪ್ರಕಾರ ಯಾವುದು ಚಲೋ ಪಾರ್ಟಿ, ಬಿ ಜೆ ಪಿ, ಕಾಂಗ್ರೆಸ್ಸು ಅಥವಾ ಎನ್ ಡಿ ಎ ಒಳಗೆ ಯಾವ್ದಾರ ಅಥವಾ ಇಂಡಿಯಾದೊಳಗೆ ಯಾವುದು? ನಮ್ಮ ಪ್ರಕಾರ ಬಿ ಜೆ ಪಿ. ಎಲ್ಲರೂ ಬಿ ಜೆ ಪಿಗೆ ಓಟ್ ಹಾಕ್ರಿ. ಆಮೇಲೆ ನಾವು ಹೇಳತ್ತೇವೆ ಅಂತ ಯಾರು ಹಾಕೋದಿಲ್ಲ. ನಿಮ್ಗೆ ಏನು ಅನಿಸ್ತೈತೆ ಅದ್ರ ಪ್ರಕಾರ ನಿಮ್ಮ ಸಂಬಂಧ ಏನು ಅವ್ರು ಮಾಡ್ತಾರಂತ ಅದ್ರ ನೋಡಿ ಹಾಕ್ರಂತ. ಯಾಕೆ ಬಿ ಜೆ ಪಿ? ಬಿ ಜೆ ಪಿ ನಮ್ಗೆ ಭಾಳ ಮಾಡೈತ್ರಿ. ಹಿಂಗಂದ್ರೆ ನೋಡ್ರಿ ಪ್ರೋಗ್ರೆಸ್ ಮಾಡೈತದ. ಏನು ಪ್ರೋಗ್ರೆಸ್ ಮಾಡಿ? SC ST OBC ಅವ್ರಿಗೆ ಎಲ್ಲರಿಗೂ ಇದು ತಂದು ಕೊಟ್ಟಾರ. ಅವ್ರ ಮುಂದೆ ಅಂದರೆ ಅವ್ರಿಗೆ ಇದು ಮಾಡ್ಯಾರ, ರೈಟ್ಸ್ ಕೊಟ್ಟಾರ ರೀ. ಬರ್ರಿ ಮುಂದೆ ಇದು ಮಾಡ್ರಂತ ಫೆಸಿಲಿಟೀಸ್ ಕೊಟ್ಟಾರ ಅಷ್ಟೇ. ಈಗ ಇಲ್ಲಿ ಸ್ಟೇಟಲ್ಲಿ ಕಾಂಗ್ರೆಸ್ ಇದೆ, ಅವ್ರಿಗೆ ಗ್ಯಾರಂಟಿ ಕೊಟ್ಟಾರೆ ಅಲ್ವಾ, 5 ಗ್ಯಾರಂಟಿ. ಹಾಂ, ಅದಕ್ಕೆ ಅದ್ರ ಬಗ್ಗೆ ಏನು ಹೇಳ್ತೀರಿ? ಗ್ಯಾರಂಟಿ ಬಗ್ಗೆ ಏನು ಗೊತ್ತಿಲ್ಲ ನಂಗೆ. ಖರೆ ಅವ್ರದ್ದು ಗೌರ್ಮೆಂಟ್ ಚಲೋ ಐತೆ, ಹಂಗೇನಿಲ್ಲ ಅಂತ ಅನ್ನತ್ತಿಲ್ಲ. ಖರೆ ಅವರ ಮುಸ್ಲಿಮ್ಸ್ಗೆ ಮೋಸ್ಟ್ಲಿ ಇವರು ಹೆಲ್ಪ್ ಮಾಡ್ತಾರಂತ ಅಷ್ಟೇ ಐತೆ. ನಮ್ಮ ಮಂದಿಗೆ ಏನು ಮಾಡೋಂಗಿಲ್ಲ ಅಷ್ಟೆ. ಹಾಂ ರೀ ಬೈಲಂಗಿಲ್ಲ ರೀ. ನಿಮ್ದು ಯಾವುದು ಲೋಕಸಭಾ ಕ್ಷೇತ್ರ ಯಾವ್ದು ಬರ್ತೈತಿ? ಯಾರಿಗೆ ಹಾಕ್ತೀರಿ ಒಟ್ಟು? ನಾವು ರೀ ಅಲ್ಲಿ ವಿಚಾರ ಮಾಡ್ಬೇಕು ರೀ. ನಿಮ್ಮ ಸ್ಪರ್ಧಾಳುಗಳು ಯಾರು? ಅಲ್ಲಿ ಇವ್ರು ಇದಾರೆ ಇಲ್ಲೇ ರೀ ಬೆಳಗಾವ್ದಾಗ ಇವ್ರು ಇದಾರಲ್ಲ ರೀ ಹೆಬ್ಬಾಳ್ಕರ್ ರೀ ಅವ್ರ ಕಡೆದ. ಹಾಂ ರೀ. ಯಾರಿಗೆ ಅಂದ್ರೆ ನಿಮ್ದು ಈ ಸಲ ಯಾರು ಬರ್ಬೋದು ನಮಗೆ ರೀ ಏನು ರೀ ನಮಗೆ ಬಿ ಜೆ ಪಿನ ರೀ. ಯಾಕೆ ಬಿ ಜೆ ಪಿ ಬರ್ಬೇಕು? ಕಾಂಗ್ರೆಸ್ ಅವರೆಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ರೀ, ಆದರೂ ನಮ್ಮ ಬಿ ಜೆ ಪಿನ ರೀ. ನಾವು ರೈತರಲ್ಲ ರೀ, ನಮಗೆ ಬಿ ಜೆ ಪಿ ಇದನ್ನ ರೀ. ಯಾಕ್ರಿ ಕಾಂಗ್ರೆಸ್ ಅವ್ರು ರೈತರಿಗೆ ಏನು ಕೊಟ್ಟಿಲ್ಲ? ಹಂಗೇನಿಲ್ಲ ರೀ, ಆದರೂ ಮನ್ಯಾಗೆಲ್ಲ ಬಿ ಜೆ ಪಿ ಅಂತಾರಲ್ಲ ರೀ. ಅದಕ್ಕೆ ರೀ ನಾವು ಹೆಂಗೆ ಹೇಳ್ತಾರೆ ಹಂಗಲ್ಲ ರೀ. ನಾವು ಫ್ರೀ ಬಸ್ ಅಡ್ಡಾಡತ್ತಿಲ್ಲ ರೀ. ನಾವು ನಮ್ಮ ಸ್ವಂತ ಕಾರ್ ಒಳಗೆ ಅಡ್ಡಾಡತ್ತ ಬಿಡ್ರಿ. ಇಲ್ಲ ನಾವು ಬಸ್ ಒಳಗೆ ಅಡ್ಡಾಡೇನೇ ಇಲ್ಲ ರೀ. ಏನು ಮನ್ಯಾಗ ಒಟ್ಟು ಬಿ ಜೆ ಪಿ ಅಂತಾರವ ರೀ. ಅದ ರೀ ನಮ್ದು ರೀ. ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಅಂದ್ರೆ ಯಾವ್ದು ಬರ್ಬೇಕಂತ ಯಾವ? ನಮ್ಮದು ಬಿ ಜೆ ಪಿನೇ ಒಳ್ಳೆಯದು. ನಮ್ಮದು ಆ್ಯಕ್ಚುಲಿ ಕಿತ್ತೂರು ಮತಕ್ಷೇತ್ರ ಬರುತ್ತೆ. ಯಾವುದಾದ್ರೂ ನಾವು ಇಲ್ಲಿ ಜನ ನೋಡಿ ಓಟ್ ಹಾಕ್ತಿಲ್ಲ. ಈ ಸರ್ತಿ ಓಟ್ ಹಾಕೋದು ಮೋದಿಗಾಗಿ ನಾವು ಓಟ್ ಹಾಕೋದು. ಮೋದಿನೇ ಅಂದರೆ ಅವ್ನು ಮಾಡಿದ ಕೆಲಸ ನಮ್ಮ ಸೈನಿಕರಿಗಾಗಿರ್ಬೋದು ಮತ್ತು ಎಲ್ಲರಿಗೂ ಒಳ್ಳೇದು ಮಾಡ್ತದೆ. ನಮ್ಮದು ದೇಶ, ನನ್ನ ಧರ್ಮ ಉಳಿಬೇಕಂದ್ರೆ ನಂಗೆ ಮೋದಿ ಬೇಕು ಅಷ್ಟೇ. ನಂಗೆ ಅವ್ರ ಬಗ್ಗೆ ಇಲ್ಲ, ನನ್ನ ಮೋದಿ ಬಗ್ಗೆ ನನ್ನೊಂದು ಅಭಿಪ್ರಾಯ ಇದೆ. ಮೋದಿ ಬೆಟ್ರ್. ಸ್ಥಳೀಯ ನಾಯಕರ ಬಗ್ಗೆ ಅದು ಈಗ ನಮ್ಮದಿಲ್ಲ. ಅಂದರೆ ಈ ಸರ್ತಿ ಟಿಕೆಟು ಹಂಚಿಕೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನಮಗೆ ಮೋದಿ ನೋಡಿ ಬಿ ಜೆ ಪಿಗೆ ಓಟ್ ಹಾಕೋದು. ಹ್ಞೂ, ದೇಶ ಧರ್ಮ ಅಂತ ಬಂದರೆ ಮೋದಿನೇ ಅಲ್ಲ. ಈ ಸಲ ಇಲ್ಲಿ ಯಾವ ಥರ ಇದೆ ಕಾಂಗ್ರೆಸ್ ಬಿ ಜೆ ಪಿ? ಎರಡು 50-50 ಅದ ರೀ. ನಿಮ್ಗೆ ಏನು ಅನಿಸುತ್ತೆ, ಯಾವ ಗೌರ್ಮೆಂಟ್ ಬಂದರೆ ಚೆನ್ನಾಗಿರುತ್ತೆ? ಎರಡು ಗೌರ್ಮೆಂಟ್ ಬಂದರೂ ಎರಡು ಅದೇ ಐತ್ರಿ. ಎರಡು ಓಟ್ ಹಾಕ್ತೀರಾ? ನಾ ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡಲ್ಲ ರೀ. ಅಲ್ಲ, ಯಾವಾಗ ಬಂದರೆ ಬೆಟ್ರು? ಏನು ಕಾಂಗ್ರೆಸ್ ಬರುತ್ತೆ, ಬಿ ಜೆ ಪಿ ಬರಬೇಕಾ? ಯಾಕೆ ಅವು ಎರಡು ಪಾರ್ಟಿ ಬಿಟ್ಟು ಮತ್ತೆ ಬೇರೆ ಪಾರ್ಟಿ ಇಲ್ಲ ರೀ. ಮತ್ತೆ ಬೇರೆ ಪಕ್ಷದವ್ರು ಸ್ವತಂತ್ರವಾಗಿ ನಿಂತಿದ್ದಾರೆ. ನಿಮ್ಗೆ ಯಾವ್ದು ಬರುವ ಖಂಡಿತ ಎರಡು ಬಿಟ್ಟು ಹೇಳ್ತೀನಿ. ಯಾವ್ದು ಬಂದರೆ ಬೆಟ್ರು? ಯಾರು ಚೆನ್ನಾಗಿ? ಯಾವುದೇ ಸರ್ಕಾರ ಬಂದರೂ ಎಲ್ಲರೂ ಕರಪ್ಷನ್ನೇ. ಓಟ್ ಯಾರು ನೋಟ. ಯಾಕಂದರೆ ಯಾವುದು ನಮ್ಮ ಗೌರ್ಮೆಂಟ್ ಸರ್ವೆಂಟ್ಗಳಿಗೆ ಯಾವುದೇ ಹೆಲ್ಪ್ನೇ ಮಾಡ್ತಾ ಇಲ್ಲ. ಎಲ್ಲರೂ ಬರೋರೆ ರೊಕ್ಕನೇ ತಿನ್ನೋರೆ. ಸೆಂಟ್ರಲ್ದಾಗ ಸ್ಟಿಕ್ ನಡೀತದೆ, ಆದ್ರೆ ಸ್ಟೇಟ್ದವ್ರು ಮಾತ್ರ ಕರಪ್ಷನ್ ಏನೂ ನಿಲ್ಸೇ ಇಲ್ಲ. ಯಾವ ಸರ್ಕಾರ ಬಂದರೂ ಕರಪ್ಷನ್ ಮಾಡ್ತಾ ಇದ್ದಾರೆ. ಸೆಂಟ್ರಲ್ದವ್ರು ಮಾಡೋದಿಲ್ಲ, ಸ್ಟೇಟ್ದವ್ರು ಮಾತ್ರ ಕಂಪಲ್ಸರಿ ಮಾಡಾಕತ್ತಾರೆ. ಒಂದು ನಮ್ದು ಏನೋ ಸೈನ್ ಆಗಬೇಕಾದ್ರೆ ಇಷ್ಟು ಪರ್ಸೆಂಟೇಜು ರೊಕ್ಕ ಹೋಗ್ಬೇಕು. ನಮಗೆ ಮೋದಿ ಸರ್ಕಾರ ಬಂದರೆ ಚಲೋ. ಹೌದು, ಕಾಂಗ್ರೆಸ್ ಬಂದರೆ ಕೆಟ್ಟ ಅಂತ ಅನ್ನಲ್ಲ. ಮೋದಿ ಸರ್ಕಾರ ಏನು ಮಾಡೈತಿ, ಎಲ್ಲರಿಗೂ ಹೆಲ್ಪ್ ಮಾಡೈತಿ. ಆದರೆ ಅರ್ಧಂಬರ್ಧ ಮಾಡಿಲ್ಲ, ಕರೆಕ್ಟಾಗಿ ಕ್ಲಿಯರ್ ಮಾಡಿದ್ದಾರೆ. ಇವ್ರು ಏನು ಮಾಡ್ತಾರೆ, ಒಬ್ರಿಗೆ ಕೊಡೋದು ಒಬ್ರಿಗೆ ಬಿಡೋದು, ಮತ್ತು ಎಲ್ಲರಿಗೂ 2,000 ರೂಪಾಯಿ ಅಂತ ಕೊಟ್ಟು ಎಲ್ಲ ನೂಕು ಮಾಡಿ ಬಸ್ನೊಳಗೆ ಹತ್ತಿ ಅಲ್ಲೇ ಇಲ್ಲೇ ಹೋಗಿ ಮನ್ಯಾಗಿನ ಗಂಡು ಮಕ್ಕಳಿಗೆ ವ್ಯವಸ್ಥೆ ಇಲ್ದ ಏನಿಲ್ಲ. ಸ್ಕೂಲ್ ಹುಡುಗರಿಗೆ ಹೆಲ್ಪ್ ಮಾಡಬೇಕು, ಬೇರೆದವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನಡೀತೈತಿ. ಸ್ಕೂಲ್ ಹುಡುಗರಿಗೆ ಎಜುಕೇಷನ್ಗೆ ಹೆಲ್ಪ್ ಮಾಡಿದ್ರೆ ಅದು ಒಂದು ರೀತಿ ಅನ್ನಿಸ್ತೈತಿ. ಖಾಲಿ ಪೊಕಟ್ಟು ಎಲ್ಲದಕ್ಕೂ ಫ್ರೀ ಕೊಡ್ತೇನೆ ಅಂದ್ರೆ ನಾಳೆ ನಮ್ಮ ತಲೆ ಮ್ಯಾಗ ಇಟ್ಟಿಟ್ಟು ಗೂಬಿ ಕುಂಡ್ರಿಸಿರಂದ್ರೆ ಎಲ್ಲರೂ ಎಲ್ಲಿ ಹೋಗೋದು? ಬೇಡ ಹಾಂ, ಅದಲ್ಲ. ಹಾಂ, ಫ್ರೀ ಕೊಟ್ಟಿದಾರ, ಇಲ್ಲಂತ ಹೇಳತ್ತಿಲ್ಲ. ಆದರೆ ಎಲ್ಲ ರೇಟ್ ಜಾಸ್ತಿ ಮಾಡಿದಾರೆ. ಅದರಿಂದ ತಗೊಂಡು ಬಂದು ನಮ್ಗೆ ಕೊಡ್ತಾರೆ. ಏನು ಆದಂಗೆ ಆಯ್ತು ಅದು? ಏನು ಅವ್ರ ಮನೆಯಿಂದ ಅವ್ರು ಕೊಡೋಂಗಿಲ್ಲ?
ಅದೇ ರೀ ರೇಟ್ ಜಾಸ್ತಿನೇ ಐತಿ, ಮತ್ತು ಎಲ್ಲಾದರೂ ರೇಟ್ ಜಾಸ್ತಿನೇ ಐತಿ. ಆದರೆ ಇವ್ರಿಗೆ ಫ್ರೀ ಕೊಟ್ಟು ಇನ್ನೂ ರೇಟ್ ಡಬಲ್ ಮಾಡಿದಾರಲ್ಲ. ಈಗ ಜೀರೋ ಬ್ಯಾಲೆನ್ಸ್ ಐತಿ ಲೈಟ್ ಬಿಲ್ಲು, ಆದರೆ ಒಂದು ತಿಂಗಳು ಎಲ್ಲ ಡಬಲ್ ಬರ್ತೈತಿ. ಅವಾಗ ಏನು ಮಾಡಿದಂಗೆ ಆಯ್ತು ಇವರು? ಹಾಂ, ಇಸ್ಕೋತಾರ. ಮತ್ತು ಅದು ಏನು ಮಾಡಿದಂಗೆ ಏನಾಯಿತು? ಇನ್ನು ಅರ್ಧ ನಮ್ಮದು ತೊಗೋಲಿ, ಅರ್ಧ ತಮ್ಮದು ಹಾಕಲಿ, ಅದು ಫ್ರೀಡಮ್. ಪೈಲ ಹೆಂಗಿತ್ತು ಆ ನಮೂನಿ ಇತ್ತಂದರೆ ಅದು ಚೆನ್ನಾಗಿರ್ತೈತಿ. ಇದು ಏನೂ ಇಲ್ಲ. ಈ ಥರ ಮಾಡ್ರೆ ಏನು ಉಪಯೋಗ ಐತಿ? ಎಲ್ಲ ಒಂದಕ್ಕೊಂದು ರೇಟ್ ಜಾಸ್ತಿ ಹಾಕೋತ ಹೋಗೋದು. ಹೌದು, BJP ಸರ್ಕಾರ ಬರಬೇಕು. ನಾವು ಮನಸ್ಸಿನಾಗಿಂದ ಹೆಂಗೆ ಹೇಳೋದು ಹೇಳ್ರಿ? ನಾವು BJPಗಿನ ಸರ್ಕಾರಕ್ಕೆ ಅದು ಬರಲಿ ಬಿಡಲಿ ಒಂದೇ ಮಾತು, ನಾವು BJPಗಿನ ಹಾಕೋರು. ನಿಮಗೆ ಸೆಂಟ್ರಲಲ್ಲಿ ಆ ಗೌರ್ಮೆಂಟ್ ಬಂದರೆ ನಿಮ್ಗೆ ಅನುಕೂಲ ಅನಿಸುತ್ತೆ? ಸರ್, ಅನುಕೂಲ ಅನ್ನೋದು ಯಾವುದೋ ಗೌರ್ಮೆಂಟ್ ಮಾಡ್ತಾರೆ, ದ್ಯಾಟ್ ಈಸ್ ನಾಟ್ ಅನುಕೂಲ. ಇಟ್ಸ್ ಆ್ಯನ್ ಫ್ಯಾಮಿಲಿ. ಇಟ್ಸ್ ಜಸ್ಟ್ ಆ್ಯನ್ ಫ್ಯಾಮಿಲಿ. ಜಸ್ಟ್ ಲೈಕ್ ಗಿವಿಂಗ್ ಎಕ್ಸಾಂಪಲ್ ಫಾರ್ ಯು, ಐ ಆಮ್ ದಿ ಫಾದರ್ ಆಫ್ ದಿ ಒನ್ ಫ್ಯಾಮಿಲಿ. ನಾನು ನಡೆಸಬೇಕು. ಸೊ ಎನಿ ಲೀಡರ್ ಇನ್ ದಿಸ್ ಕಂಟ್ರಿ, ಹಿ ಈಸ್ ಅ ಫಾದರ್ ಆಫ್ ಎವ್ರಿಥಿಂಗ್. ಹಿ ಹ್ಯಾಸ್ ಟು ಲೀಡ್ ಔಟ್ ಆಲ್ ಓವರ್ ದಿಸ್ ಫ್ಯಾಮಿಲಿ. ಇದು ಎಲ್ಲ ಪಬ್ಲಿಕ್, ಈ ಜನಗಳು ಅವ್ರದ್ದು ಎಲ್ಲ ಒಂದು ಸನ್ ಗತಿ ಅವರು, ಅವ್ರ ಡಾಟರ್ಸ್, ಅವ್ರ ಸನ್ಗಳು. ಒಂದು ಫ್ಯಾಮಿಲಿ ಆ್ಯಸ್ ಅ ಫಾದರ್ ಹೆಂಗೆ ಲೀಡ್ ಮಾಡ್ತಾರೋ ಹಂಗೆ ಎನಿ ಗೌರ್ಮೆಂಟ್ ಬರಲಿ, ಹಿ ಹ್ಯಾಸ್ ಟು ಲೀಡ್ ಔಟ್ ಆ್ಯಸ್ ಎ ಫ್ಯಾಮಿಲಿ. ಫ್ಯಾಮಿಲಿ ಹೆಡ್ ಯಾರು ಅಂತೇಳಿ ನೀವು ಅಂದ್ಕೊಂಡಿರಿ. ದೇಶದ ಫ್ಯಾಮ್ಲಿಗೆ ಯಾರು ಫಾದರ್ ಆಗ್ಬೇಕಂತ ಅಂತೇಳಿ ನೀವು ಬಯಸ್ತೀರಿ? Sir, it makes a very lot of difference in BJP, Congress and all. It has to be very vast study about this. So, middle class people cannot answer this. Higher class people ಏನು ಮಾಡ್ತಾರೋ ಅವ್ರದ್ದು ಬೇರೆ ಡಿಫ್ರೆಂಟ್ ಔಟ್ ಥಿಂಕಿಂಗ್ ಆಫ್ ಲೆವೆಲ್ ಬೇರೆದು. ಮಿಡಲ್ ಕ್ಲಾಸ್ ಪೀಪಲ್ ಕ್ಯಾನಾಟ್ ಡೂ ದಿಸ್. ಮಿಡಲ್ ಕ್ಲಾಸ್ ಪೀಪಲ್ ಹಂಗೆ ಹೆದರ್ಕೋತಾರೆ, ಇದು ಗೌರ್ಮೆಂಟ್ ಬೇಕು, ಅದು ಗೌರ್ಮೆಂಟ್ ತುಂಬ ಬರಲಾಗ್ತದೆ. ದೇ ಹೆಸಿಟೇಟ್ ಫಾರ್ ಒಂದು ಹೆಸರು ತೊಗೊಳಕ್ಕೆ. So it may be BJP, it may be Congress. Doesn't mean that. ಪಬ್ಲಿಕ್ಗೆ ಚೆನ್ನಾಗಿ ಅವ್ರಿಗೆ ಸುವಿಧಾ ಮಾಡ್ಕೋಬೇಕು, ಸರಿಯಾಗಿ ಗೌರ್ಮೆಂಟ್ ನಡಿಬೇಕು. ನಿಮ್ಮ ಪ್ರಕಾರ ಯಾವ ಗೌರ್ಮೆಂಟ್ ಬಂದರೆ ಪಬ್ಲಿಕ್ಕಿಗೆ ಜಾಸ್ತಿ ಇದು ಕೊಡುತ್ತೆ ಸುವಿಧಾ? ಇಟ್ ಮೇಕ್ಸ್ ಆನ್ ಡಿಫ್ರೆನ್ಸ್ ಸರ್. ಅದೇ ಹೇಳ್ತಾ ಇದ್ದೀನಿ. ಅದೇ ಯಾವ ಗೌರ್ಮೆಂಟ್ ಬಂದರೆ ಪಬ್ಲಿಕ್ಕಿಗೆ ಸೌದಾ ಮಾಡ್ತೈತಿ ಅಂತ? ಪಬ್ಲಿಕ್ ಬಂದರೆ BJPನ ಮಾಡ್ಬೋದು. ಆಲ್ಮೋಸ್ಟ್ BJP ಮಾಡಬೇಕು. ಬಟ್ BJP ಮಾಡಬೇಕಂದ್ರೆ ನೀವು ವಾಯ್ ಅಂತ ಕೇಳಿದ್ರೂ ಬಿಫೋರ್ ದಿಸ್ ವಾಟ್ ಹ್ಯಾಸ್ ಕಾಂಗ್ರೆಸ್ ಡನ್ ಟಿಲ್ ನಾವು? ಇದು ಅವ್ರಿಗೂ ಗೊತ್ತಿರ್ಬೋದು. ವಿ ಹ್ಯಾವ್ ಟು ನಾಟ್ ಆನ್ಸರ್ ದ್ಯಾಟ್. ಸಿನ್ಸ್ 50 years 70 years ಬ್ಯಾಕ್ ವಿ ಹ್ಯಾವ್ ಟು ನಾಟ್ ಡೋಂಟ್ ಹ್ಯಾವ್ ಟು ಆನ್ಸರ್ ದ್ಯಾಟ್. ದೇ ಹ್ಯಾವ್ ದಿ ಓನ್ ರಿಸಲ್ಟ್ಸ್. ಬಟ್ ಅವ್ರು ಹೇಳಿಕ್ಕೆ ಹೆದರ್ತಾರೆ. ಖುಲ್ಲಾ ಮಾಡಿರಿ, ಪಬ್ಲಿಕ್ ಮುಂದೆ ಖುಲ್ಲಾ ಮಾಡಿ. ವಿ ಹ್ಯಾವ್ ಡನ್ ದಿಸ್, ವಿ ಹ್ಯಾವ್ ಸೋ ಅಶ್ಯೂರ್ಡ್ ಸಮಥಿಂಗ್. ನಾವು ಮಾಡಿದ್ದೀವಿ ಇಷ್ಟೇ. ದಟ್ ಮೇಕ್ಸ್ ಆನ್ ಡಿಫ್ರೆನ್ಸ್ ಇನ್ BJP ಆ್ಯಂಡ್ ಕಾಂಗ್ರೆಸ್. ಆ್ಯಂಡ್ ಲಾಟ್ಸ್ ಆಫ್ ಗುಡ್ ಈಸ್ BJP ಟಿಲ್ ನಾವು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.